ಹೈ ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ಟಾಸ್ಕ್ನ ನೀಡಿದ್ದಾರೆ. ಅದು ಕೂಡ ಮನೆಯ ಗಂಡು ಮಕ್ಕಳೇನಿದ್ದಾರೆ ಅವ್ರಿಗೆ ಈ ಒಂದು ಟಾಸ್ಕ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಒಂದು ಟಾಸ್ಕ್ನಲ್ಲಿ ಧನುಷ್, ಧ್ರುವಂತ್, ರಘು ಈ 3 ಜನ ಈ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ಗೆ ಉಸ್ತುವಾರಿ ಬಂದು ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಇವರಿಬ್ಬರು ಕೂಡ ಈ ಒಂದು ಗೇಮ್ಗೆ ಉಸ್ತುವಾರಿಯಾಗಿದ್ದಾರೆ. ಇನ್ನು ಮನೆಯಲ್ಲಿರುವಂಥ ಲೇಡೀಸ್ಗಳೇನಿದ್ದಾರೆ ಅವ್ರಿಗೆ ಒಂದು ಸೂಪರ್ ಪವರ್ ಕೊಟ್ಟಿದ್ದಾರೆ. ಆ ಪವರ್ ಏನು, ಈ ಒಂದು ಟಾಸ್ಕ್ ಹೇಗಾಯಿತು, ಯಾರು ಗೆದ್ದು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕು, ಸಬ್ಸ್ಕ್ರೈಬು, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಸೀಸನ್ 12ರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ಗಳನ್ನ ತಿಳ್ಕೊಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕು ಡಿಸ್ಕ್ರಿಪ್ಷನ್ಲಿದೆ. ಹೌದು ಗೈಸ್, ಇದೇ ಥರ ಒಂದು ಟಾಸ್ಕ್ನ ಲಾಸ್ಟ್ ಸೀಸನ್ನು ಕೂಡ ಕೊಟ್ಟಿದ್ರು. ಈ ಒಂದು ಟಾಸ್ಕ್ ಯಾವ ರೀತಿ ಆಡೋದು ಅಂದರೆ 1, 2, 3, 4, 5 ಈ ರೀತಿ ಲೈನಾಗಿ ಹಗ್ಗ ಕಟ್ಟಿ ಆ ಒಂದು ಹಗ್ಗಗಳಿಗೆ ಕೆಲವೊಂದಿಷ್ಟು ಸ್ಪಾಂಜ್ ಬಾಲ್ಗಳನ್ನ ಕಟ್ಟಿದ್ದಾರೆ. ಕಟ್ಟಿದ ನಂತರ ಮನೆಯ 3 ಜನ ಸದಸ್ಯರೇನಿದ್ದಾರೆ ಅವ್ರನ್ನ ಈ ಒಂದು ಆಟ ಆಡಲಿಕ್ಕೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಉಸ್ತುವಾರಿಗಳೇನಿದ್ದಾರೆ ಅವರು ಅಥವಾ ಬಿಗ್ ಬಾಸ್ ಸೂಚಿಸಿದಂಥ ಸಂಖ್ಯೆ ಏನಿದೆ ಆ ಒಂದು ಸಂಖ್ಯೆಯಲ್ಲಿರುವಂಥ ಬಾಲ್ಗಳನ್ನ ಹೋಗಿ ಕಿತ್ಕೊಂಡು ಅವ್ರಿಗಿರುವಂತಹ ಒಂದು ಸ್ಥಾನದಲ್ಲಿ ಹೋಗಿ ನಿಂತ್ಕೋಬೇಕಾಗಿರುತ್ತೆ. ಯಾರು ಮೊದಲು ಹೋಗಿ ಆ ಒಂದು ಬಾಲ್ನ ಕಿತ್ಕೋತಾರೆ ಅವರು ಈ ಒಂದು ಟಾಸ್ಕ್ನಲ್ಲಿ ಮುಂದುವರಿತಾರೆ, ಅಂದರೆ 2ನೇ ಹಂತಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಇದು ಸುಮ್ಮನೆ ಹೋಗಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಜಾರುವಂತಹ ಮ್ಯಾಟ್ ಹಾಕಿದ್ದಾರೆ. ಸೊ ಆ ಒಂದು ಮ್ಯಾಟ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಕಿತ್ಕೋಬೇಕಾಗಿರುತ್ತೆ. ನಂತರ 2ನೇ ಹಂತದಲ್ಲಿ ಆ ಒಂದು ಬಾಲ್ಗಳು ಏನಿದ್ದಾವೆ ಆ ಒಂದು ಬಾಲ್ಗಳಿಗೆ ಒಂದು ಚೌಕಾಕಾರದ ಒಂದು ಕಟ್ಟೆ ಇದೆ, ಸ್ಲೋಪ್ ಆಗಿರುವಂಥದ್ದು. ಆ ಒಂದು ಕಟ್ಟೆಯಲ್ಲಿ ಒಂದು ಬುಟ್ಟಿಯ ರೀತಿ ಬಾಲ್ ಶೇಖರಣೆ ಆಗುವ ರೀತಿ ಒಂದು ಬುಟ್ಟಿಯನ್ನು ಹೆಣೆದಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಮನೆಯ ಸದಸ್ಯ ಅಂದರೆ ಈ ಒಂದು ಗೇಮ್ನ ಆಡ್ತಾ ಇರುವಂತಹ ಹುಡುಗ ಏನಿದ್ದಾರೆ ಅವರು ಯಾರು ಆ ಒಂದು ಬಾಲ್ನ ತೊಗೊಬಂದಿರ್ತಾರೆ ಅಲ್ಲಿರುವಂತಹ ಲೇಡೀಸ್ ಏನಿದ್ದಾರೆ ಅಂದರೆ ಆಟ ಆಡದೇ ಇರುವಂಥ ಲೇಡೀಸ್ಗಳಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅವರು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಬಾಲ್ಗಳನ್ನ ಆ ಒಂದು ಬುಟ್ಟಿ ಒಳಗಡೆ ಬೀಳೋ ಹಾಗೆ ಮಾಡಬೇಕಾಗಿರುತ್ತೆ. ಹೌದು ಗೈಸ್, ಇದು ಈ ಒಂದು ಟಾಸ್ಕ್ ಆಗಿದೆ. ಈ ಒಂದು ಟಾಸ್ಕ್ ಮೊದಲನೇ ರೌಂಡಲ್ಲಿ ಧನುಷ್ ಅವರು ಆ ಒಂದು ಬಾಲ್ನ ಕಿತ್ಕೊಂಡು ಬರ್ತಾರೆ. ನಂತರ ರಾಶಿಕ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಆ ಒಂದು ಬಾಲ್ನ ಆ ಒಂದು ಬುಟ್ಟಿಗೆ ಹಾಕೋಕ್ಕೆ. 3 ಬಾಲ್ನ ಕರೆಕ್ಟಾಗಿ ಹಾಕಿರ್ತಾರೆ. ಸೊ ಇದಾದ ನಂತರ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ತಾರೆ. ಈ ಒಂದು ಟಾಸ್ಕಲ್ಲಿ ಏನೋ ಒಂದು ಅಡಚಣೆ ಉಂಟಾಗಿರೋದ್ರಿಂದ ಬಿಗ್ ಬಾಸ್ ಅವರು ಮನೆ ಸದಸ್ಯನ ಒಳಗಡೆ ಕಳಿಸಿ ಬ್ಲೈಂಡ್ಸ್ನ ಡೌನ್ ಮಾಡಿ ಅದನ್ನ ಸರಿ ಮಾಡ್ತಾ ಇದ್ದಾರೆ. ಸೊ 2ನೇ ರೌಂಡ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ರೌಂಡ್ನಲ್ಲಿ ಧನುಷ್ ಅವರು ವಿನ್ ಆಗಿದ್ದಾರೆ, ಅಂದರೆ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ಇದೇ ರೀತಿ ಬಾಕಿ ರೌಂಡಲ್ಲಿ ಯಾರು ವಿನ್ ಆಗ್ತಾರೆ ಏನು ಅಂತ ಸಂಪೂರ್ಣವಾಗಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ಪ್ರೆಸೆಂಟ್ ಧನುಷ್ ಅವರು ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ರಘು ಮತ್ತು ಧನುಷ್ ಅವರ ಒಂದು ಕಾಳಗ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಾ ಇರಿ, ಮಿಸ್ ಮಾಡಬೇಡಿ, ವಾಚ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಅಪ್ಡೇಟ್ ಕೊಡ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.